ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ದೀಪು ಅವಳ ವಿಶಸ್ನ ದೇವ್ರ ಹತ್ರ ಕೇಳ್ಕೊತಾ ಇರೋದನ್ನ ನೋಡ್ಬಿಟ್ಟು ದೀಪು ಅಮ್ಮ 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 ನೀನು ಮತ್ತು ಅಮ್ಮಮ್ಮ ಇಬ್ಬರೂ ತುಂಬ ಖುಷಿಯಾಗಿರ್ಬೇಕು. ಯಾವಾಗಲೂ ನೀವು ಅಮ್ಮಮ್ಮ ನಿಮಗೆ ಮತ್ತೆ ಮತ್ತೆ ಬೈತಾ ಇರ್ತಾರಲ್ಲ, ಅದನ್ನ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಅವರು ನಿಮಗೆ ಬೈತಾ ಇರೋದನ್ನ ನೋಡಿ ನೀವು ಮುಖ ಸಪ್ಪಗೆ ಮಾಡ್ಕೊಂಡಿರ್ತೀರ, ಅದನ್ನ ನಾನು ಕಣ್ಣಲ್ಲಿ ನೋಡೋದಕ್ಕಾಗೋದಿಲ್ಲಮ್ಮ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ದೀಪು ಅಮ್ಮಮ್ಮಂಗೆ ಸ್ವಲ್ಪ ಮನಸ್ತಾಪ ಇದೆಯಲ್ಲ, ಅದಕ್ಕೆ ಹಂಗೆ ಆಡ್ತಿದ್ದಾರೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾ ಇರ್ತಾರೆ. ಸರಿ ಅಪ್ಪ ಮಗಳು ಇವಾಗ ಬನ್ನಿ, ಹೋಗಿ ಮಲ್ಕೊಳ್ಳೋಣ, ಟೈಮ್ ಆಯಿತು, ನೀನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು ತಾನೇ, ಬೇಗ ನಡಿ ದೀಪು ಅಂತ ಕರ್ಕೊಂಡು ಹೋಗ್ತಾರೆ ಒಳಗಡೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ನನಗೊಂದು ಕತೆ ಹೇಳಿಪ್ಪ ಅಂತ ದೀಪು ಕೇಳ್ತಾ ಇರ್ತಾಳೆ. ದೀಪು ನಾನು ಯಾವ ಕತೆ ಹೇಳಿ ನಿನಗೆ, ರಾಜಾರಾಣಿ ಕತೆ ಹೇಳಲ್ಲ ಅಂತ ಕೇಳ್ತಾ ಇರ್ತಾನೆ. ಅವಾಗ ರಾಜಾರಾಣಿ ಕತೆ ಬೇಡ, ಅದೇ ಇದು ಕಾಡಲ್ಲಿರೋ ಹುಲಿದು ಕತೆ ಹೇಳ್ತಿದ್ದಾರಲ್ಲ ಅದನ್ನೇ ಹೇಳಿಪ್ಪ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಕತೆ ಹೇಳ್ತಾ ಇರ್ತಾನೆ. ಕತೆ ಹೇಳ್ತಾ 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 ದೀಪು ಹಂಗೆ ನಿದ್ದೆ ಹೋಗ್ಬಿಡ್ತಾಳೆ. ಆವಾಗ ಶಾರದಾ ಬರ್ತಾಳೆ ಅವಳಿಗೆ. ಅವಳು ಆಗಲೇ ನಿದ್ದೆ ಹೋಗ್ಬಿಟ್ಟಿದ್ದಾಳೆ ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಸಿದ್ದು ಅವಳನ್ನ ಮಲಗಿಸಾದ್ಮೇಲೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಏನು ಸರ್ ನಿದ್ದೆ ಬರ್ತಾ ಇಲ್ವಾ ಅಂತ ಶಾರದಾ ಕೇಳ್ತಾಳೆ. ಇವಾಗ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಶಾರದಾ ಸಿದ್ದು ಇಬ್ಬರನ್ನು ಮಲ್ಕೊತಾರೆ. ಆದರೆ ಜ್ಯೋತಿಕಾ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಏನು ಗೋಲ್ಡಿ ಏನೋ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆವಾಗ ನನಗೆ ನನ್ನ ಶತ್ರುಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಈಗ ನೋಡಿ, ನಾನು ಅಪ್ಪ ಮತ್ತು ಅಮ್ಮ ಮಲ್ಕೊಂಡಿದ್ರು, ಅಲ್ಲಿ ಅಪ್ಪ ಏನೋ ಹೇಳ್ತಾಯಿದ್ರು, ನಾನು ಅಲ್ಲಿ ಕೇಳಿಸ್ಕೊಂಡೆ. ಅಪ್ಪ ಹೋಗ್ಬಿಟ್ಟು ಅಮ್ಮನ ಹತ್ರ ನಮ್ಮ ಜ್ಯೋತಿಕಾ ನಮ್ಮ ನಿಜವಾದ ಮಗಳೇ ಅಲ್ಲ, ಅವಳು ನಮ್ಮ ಮಗಳು ಬೇರೆ ಇದ್ದಾಳೆ ಅಂತ ಹೇಳ್ತಾಯಿದ್ರು, ದೇವ್ರಿಗೆ ಕಾಪಾಡೋದು ನಮ್ಮನ್ನ, ಅಮ್ಮ ನಿದ್ದೆ ಮಾಡಿಬಿಟ್ಟಿದ್ರು, ಅಮ್ಮ ಏನಾರ ಕೇಳಿಸ್ಕೊಂಡಿದ್ರೆ ಏನಾಗಬೇಕಾಗಿತ್ತು ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ದಶರಥಂಗೆ ಈ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ, ದಶರಥ ಇವಾಗ ಏನು ಮಾಡ್ತಾನೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಇವಾಗ ಅದಕ್ಕೆ ನಾನು ಇದಕ್ಕೇನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಗೋಲ್ಡಿ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಆವಾಗ ಇದನ್ನು ಹಿಂಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ಅಪ್ಪನಿಂದನೇ ನಾವು ಮನೆಯಿಂದ ಆಚೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ, ನನ್ನ ವಿಷಯಕ್ಕೆ ಬಂತು ಅಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಏನು ಮಾಡ್ತೀಯ ಗೋಲ್ಡಿ ದಶರಥಂಗೆ ಅಂತ ಕೇಳ್ತಾ ಇರ್ತಾಳೆ. ವೇಟ್ ಆ್ಯಂಡ್ ವಾಚ್, ನಾನು ಏನು ಮಾಡ್ತೀನಿ ಅಂತ ಬಾಯ್ಬಿಟ್ಟು ಹೇಳೋದಿಲ್ಲ, ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಳು ಹೇಳ್ತಾ ಇರೋದನ್ನ ನೋಡಿ ಪಾರಿಜಾತಂಗೆ ಭಯ ಆಗ್ತಾ ಇರುತ್ತೆ. ನೀನು ತುಂಬ ಹುಷಾರಾಗಿರಬೇಕು ಗೋಲ್ಡಿ, ಯಾಕೆ ಅಂದರೆ ದಶರಥ ನಿಮ್ಮ ತಾತನಿಗೆ ತುಂಬ ಫೇವ್ರೇಟ್ ಮಗ, ಅವ್ನಿಗೇನಾದರೂ ಒಂದು ಚೂರು ಏನಾದರೂ ಆಯಿತು ಅಂದರೆ ತಾತ ಸ್ವಲ್ಪನೂ ಸುಮ್ಮನೆ ಇರೋದಿಲ್ಲ, ಶಿವನಾರಾಯಣ ಹಂಗೆ ರುದ್ರ ತಾಂಡವ ಆಡ್ಬಿಡ್ತಾನೆ, ಅವ್ರ ಮೈ ಮೇಲೆ ಹಂಗೆ ದೆವ್ವ ಬಂದುಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ದಶರಥ ಬರ್ತಾನೆ. ಸುಮಿತ್ರ ಯಾಕೆ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆವಾಗ ಅಯ್ಯೋ ಇನ್ನೇನ್ರಿ, ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಅವಳಿಗೆ ಜೀವನದಲ್ಲಿ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ, ಅವಳಿಗೆ ಮತ್ತೆ ಮತ್ತೆ ಇದೇ ಥರ ಆಗ್ತಿದೆಯಲ್ಲ, ಅದಕ್ಕೇ ಒಬ್ಬರು ಪುರೋಹಿತ್ರನ್ನ ಮನೆಗೆ ಬರೋದಕ್ಕೆ ಹೇಳಿದ್ದೆ, ಅವ್ರು ಬರಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಪುರೋಹಿತರು ಮನೆಗೆ ಬರ್ತಾರೆ. ಸುಮಿತ್ರ ಅವ್ರನ್ನ ಮಾತಾಡ್ತಿರ್ತಾಳೆ. ಹೇಳಿಮ್ಮ, ನಾನು ಯಾರ ಬಗ್ಗೆ ಏನೇನು ಹೇಳಬೇಕಾಗಿತ್ತು ಅಂತ ಕೇಳ್ತಾರೆ. ಆವಾಗ ನೋಡಿ ಪುರೋಹಿತ್ರೆ, ಇದು ನನ್ನ ಮಗಳು ಜ್ಯೋತಿಕನ್ ಜಾತಕ, ಇವಳು ಮದುವೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ಎಂಗೇಜ್ಮೆಂಟ್ ಲೆವೆಲ್ಗೆ ಹೋಗ್ಬಿಟ್ಟು ಮತ್ತೆ ಮತ್ತೆ ಮದುವೆ ನಿಂತೋಗ್ತಾ ಇದೆ, ಅವಳದು ಜಾತಕದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ನೋಡಬೇಕಾಯ್ತು ಅಂತ ಹೇಳ್ತಾರೆ. ಆವಾಗ ಜ್ಯೋತಿಕನ್ ಜಾತಕ ನೋಡ್ಬಿಟ್ಟು ಇಲ್ಲಮ್ಮ, ಈ ಹುಡುಗಿಗೆ ಮದುವೆ ಆಗೋ ಯೋಗ ಇದೆ, ಆದರೆ ಒಳ್ಳೆ ಹುಡುಗ ಸಿಗಬೇಕು ಅಷ್ಟೇ ಅಂತ ಹೇಳ್ತಿರ್ತಾರೆ. ಪುರೋಹಿತರಿಗೆ ಕಾಫಿ ತೊಗೊಬಂದು ಕೊಡ್ತಾಳೆ ಶಾರದಾ. ಆಹಾ ಅಮ್ಮ, ನಿನ್ನ ಮುಖದಲ್ಲಿ ರಾಜ ಕಳೆ ತಾಂಡವಾಡ್ತಾ ಇದೆ, ನೀನು ಎಲ್ಲೇ ಹೆಜ್ಜೆ ಇಡ್ತೀಯ ಆ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವಾಡ್ತಾಳೆ, ನೀನು ಎಲ್ಲೇ ಇದ್ದರೂ ಮಹಾರಾಣಿ ಥರ ಇರ್ತೀಯ ಅಂತ ಹೇಳ್ತಿರ್ತಾಳೆ. ಸಿದ್ದು ಹೇಳ್ತಾನೆ, ಅಯ್ಯೋ ಜೋಯಿಸ್ತಾರೆ, ಇವರು ಈ ಮನೆಗೆ ಕೆಲಸದವರಾಗಿದ್ದಾರೆ, ಇವ್ರ ಲಕ್ಷ್ಮಿ ಥರ ಇದ್ದಾರೆ, ಇವರು ಮಹಾರಾಣಿ ಥರ ಇರೋದು ಇನ್ನೆಲ್ಲಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವರು, ನಾನು ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಿಲ್ಲ, ಇಲ್ಲಿ ನಾನು ಹೇಳ್ತಿರೋದು ಸತ್ಯ, ಇವಳು ಸಾಮಾನ್ಯದ ಹುಡುಗಿ ಅಲ್ಲ, ಇವಳು ತುಂಬ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರೋ ಹುಡುಗಿ, ಇವಳು ಎಲ್ಲೇ ಹೋದ್ರೂ ರಾಣಿ ಥರ ಬದುಕ್ತಾಳೆ, ಇವಳು ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಹೇಳ್ತಾ ಇರೋದನ್ನ ನೋಡ್ಬಿಟ್ಟು ಸುಮಿತ್ರಂಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಏನಿದು, ನಾನು ನನ್ನ ಮಗಳ ಬಗ್ಗೆ ಕೇಳೋಣ ಅಂತ ಕರೆದ್ರೆ ಇವಳ ಬಗ್ಗೆ ಮಹಾರಾಣಿ ಥರ ಇರ್ತಾಳೆ, ಇವಳು ಯಾರೋ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದು ಅಂತ ಹೇಳ್ತಿದ್ದಾರಲ್ಲ,
ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಪಾರಿಜಾತ ಜ್ಯೋತಿಕ ಹಂಗೆ ಹೇಳ್ತಾಳೆ, ನೋಡಿದ್ಯಾ ಗೊಳ್ಳಿ, ಶಾರದನ್ನ ನೋಡ್ಬಿಟ್ಟು ಈ ಪುರೋಹಿತರು ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಅವಳು ಆ್ಯಕ್ಚುಲಿ ಈ ಮನೆ ಮಗಳೇ, ಈ ಮನೆ ಯುವರಾಣಿ ಅವಳು. ಆದರೆ ಅವಳನ್ನ ಇವತ್ತು ಮನೆ ಕೆಲಸದವಳ ಥರ ಬದುಕ್ತಾ ಇದ್ದಾಳೆ, ಏನು ಮಾಡೋದಕ್ಕೂ ಆಗೋದಿಲ್ಲ, ಅವಳು ಹಣೆ ಬರ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಅವಳಿಗೆ ಎಲ್ಲಿವರೆಗೂ ಇವಳು ನನಗೆ ತೊಂದರೆ ಕೊಡೋದಕ್ಕೆ ಬರ್ತಾಳೋ ಅಲ್ಲಿವರೆಗೂ ಈ ಮನೆ ಕೆಲಸದವಳಾಗೇ ಇರಬೇಕು ಅವಳು. ಅವಳನ್ನ ಈ ಮನೆ ಮಗಳಾಗೋದಕ್ಕೆ ಹೆಂಗೆ ಬಿಟ್ಬಿಡ್ತೀನಿ, ನನ್ನ ಸ್ಥಾನಮಾನನ ಇವಳಿಗೆ ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಪುರೋಹಿತರು ಹೇಳ್ತಾರೆ, ಅದನ್ನ ನೋಡ್ಬಿಟ್ಟು ವಿಮಲಂಗೂ ತುಂಬ ಸಂತೋಷ ಆಗ್ತಾ ಇರತ್ತೆ. ಆವಾಗ ಅವರು ತುಂಬ ಖುಷಿಯಲ್ಲಿರ್ತಾರೆ. ಈಗ ಜ್ಯೋತಿಕ ಮತ್ತು ಪಾರಿಜಾತ ಸೇರಿಕೊಂಡು ಶಾರದನ ಈ ಮನೆಯಿಂದ ಆಚೋಕೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಈ ಜ್ಯೋತಿಕ ಮತ್ತು ಪಾರಿಜಾತ ಇಬ್ಬರು ಸೇರಿಕೊಂಡು ಎಲ್ಲ ಮನೆಯಾಳ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈಗ ದಶರಥನ ಮುಗಿಸ್ಬೇಕು ಅನ್ನೋ ಸಂಚನ ಮಾಡಿದಾಳೆ ಈ ಜ್ಯೋತಿಕ. ಇವಾಗ ದಶರಥನ ಸಾಯಿಸೋದಕ್ಕೆ ಏನು ಪ್ಲ್ಯಾನ್ ಮಾಡ್ತಾಳೆ, ಅದರಿಂದ ಸುಮಿತ್ರನ ಮನಸ್ಸಿಗೆ ಎಂಥ ಪರಿಣಾಮ ಬೀರುತ್ತೆ, ಶಿವನಾರಾಯಣ ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ಬೋದು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.